ಪೊಲೀಸ್ ಅಧಿಕಾರಿ ಹಾಗೂ ನಾವು ಎಲ್ಲರೂ ಸೇರಿ ಡಿ ಸಿ ಆಫೀಸ್ಗೆ ಹೋಗಿದ್ದೇವೆ. ಹೋದಾಗ ಡಿ ಸಿ ಸಾಹೇಬರು ಎಲ್ಲಿ ಹೋಗಿದ್ದಾರೆ ಅಂತಂದ್ರೆ ಕೇಳಿದ್ರು. ನಮ್ಮ ಸಾಹೇಬರು ಹೊನ್ಯಾಳಕ್ಕೆ ಹೋಗ್ಯಾರ ಅಂದ್ರು. ಹೊನ್ಯಾಳ ಎಲ್ಲಿ ಬರ್ತೈತೆ ಅದು ಅಂತೇಳಿ ಚರ್ಚೆ ಆಗಾಕತ್ತೆ. ಅದಕ್ಕೆ ಒಬ್ರು ಹೇಳಿದರು, ಇದು ಸೋಮೇಶ್ವರ ಜಾತ್ರೆಗೆ ರೀ ಡಿ ಸಿ ಸಾಹೇಬರ ಊರ ಹೊನ್ಯಾಳ ಅಂತೇಳಿ ಬಿಳಿಗಿ ತಾಲೂಕಿನ ಗಿರಿಸಾಗರ ಪಕ್ಕದಲ್ಲಿ ಇರುವಂಥ ಹೊನ್ಯಾಳ ಗ್ರಾಮ ಅಂತೇಳಿ. ಅದು ಭಾಳ ಖುಷಿ ಆಯ್ತು ನಮಗೆ. ಸರ್ ನಮ್ಮ ಊರು ಪಕ್ಕಕ್ಕೆ ಅಂತೇಳಿ ನಾವು ಹೇಳಿದೆವು. ಆದ್ರೆ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಈ ಸೋಮೇಶ್ವರ ದೇವಸ್ಥಾನಕ್ಕೆ ಎಲ್ಲ ಹೊನ್ಯಾಳ ಗ್ರಾಮಸ್ಥರು ಎಲ್ಲರೂ ಸೇರಿ ಅದಕ್ಕೆ ದುಡ್ದಿರಿ. ಅದಕ್ಕೆ ದೇವ್ರ ನಿಮಗೆ ಎಂಥ ಭಾಗ್ಯ ಕೊಟ್ಟಾನ ಅಂದ್ರೆ ಇಡೀ ಜಿಲ್ಲಾ ಡಿ ಸಿನ ಕೊಟ್ಬಿಟ್ಟಾನ. ಅಂದ್ರೆ ಇದಕ್ಕೆ ಭಾಗ್ಯ ಯಾವುದೂ ಅಲ್ರಿ, ದೊಡ್ಡ ಭಾಗ್ಯ ಇದು, ಸೌಭಾಗ್ಯ ನಮ್ಮದು. ಯಾಕಂದ್ರೆ ಎಲ್ಲ ನಾವು ಪೊಲೀಸ್ ಅಧಿಕಾರಿಗಳು, ಫೈರ್ ಆಫೀಸ್ದವರು, ತಹಸೀಲ್ದಾರ್ ಆಫೀಸ್ದವ್ರು ಎಲ್ಲರೂ ಕೇಳ್ತಿರ್ತಾರೆ ನಮ್ಮನ್ನು. ಏನ್ರಿ ಅನ್ನಾರ ನಾವು ಧೈರ್ಯಲ್ಲೇ ಹೇಳ್ತಿರ್ತೇವೆ, ನಮ್ಮೂರು ಡಿ ಸಿ ರೀ ಅತ್ತ, ಗಿರಿಸಾಗರ ನಮ್ಮೂರು ಕರೆ, ನಮ್ಮೂರು ಡಿ ಸಿ ಅಂದ್ಬಿಡ್ತೇವೆ ನಾವು, ಮಗ್ಲು ಹೊನ್ಯಾಳದವ್ರು ಅಂದರು. ಅದಕ್ಕೆ ಹೊನ್ಯಾಳದವರಿಗೆ ಭಾಳ ಸೌಭಾಗ್ಯ. ಎಲ್ಲ ಗುರು ಹಿರಿಯರು ಕೂಡಿ ಏನಾರ ನಿಮಗೆ ಅವಶ್ಯ ಇತ್ತಂದ್ರೆ ಈಗ ಕೆಲಸ ಮಾಡ್ಕೋರಿ ಅಂತೇಳಿ ಒಂದು ಸಲಹೆಯನ್ನು ಕೊಡ್ತೀನಿ. ಯಾಕಂದ್ರೆ ಅಪರೂಪ ನಮ್ಮ ಜಿಲ್ಲೆಯವರು ನಮ್ಮೂರಿನವರು ಬಂದಾರ ಅಂದ್ರೆ ಅದು ಸರಳ ಅಲ್ಲದು. ಫಸ್ಟ್ನೇಕ ಆದೇಶ ಆಯ್ತು, ಡಿ ಸಿ ಅವ್ರದ್ದು ಆದೇಶ ಆಯ್ತು. ಮುದುಕಣ್ಣನಾಗ ನಾ ಫೋನ್ ಮಾಡಿದೆ, ಅನ್ನಾರ ಮಳೆಯಣ್ಣವ್ರು ಅಂತಾರ್ರಿ, ನಿಮಗೇನ್ರ ಪರಿಚಯ ಏನ್ರಿ ಅಂದೆ. ನಮ್ಮ ಕಾಕನ ಮಗನ ರೀ ಅವರು ಅಂತಂದರು. ಅಂದ್ರೆ ಭಾಳ ಖುಷಿ ಆಯ್ತು. ಅದಕ್ಕೆ ಗಿರಿಸಾಗರದವ್ರು ನಾವು ಪಕ್ಕದವ್ರು ಆದ್ರೂ ನಮಗೆ ಹೆಮ್ಮೆ ಐತಿ. ಇವತ್ತು ಬಂದ ದೊಡ್ಡ ಡಿ ಸಿ ಸಾಹೇಬರು ಬಂದ ನಮ್ಮ ಸೋಮೇಶ್ವರ ಪಲ್ಲಕ್ಕಿ ಹೊತ್ತ ಜಾತ್ರೆ ಮುಗಿಸಿ ಬಾಗಲಕೋಟೆಗೆ ತೆರಳಿದರು. ಅದಕ್ಕೆ ಭಾಳ ಒಂದು ಸಂತೋಷದ ದಿನ. ನಮಗೂ ಭಾಳ ಮಾತಾಡಬೇಡ ಅಂದಾರ. ನಾವು ಡಿ ಸಿ ಸಾಹೇಬ್ರ ಬಗ್ಗೆ ನಾಲ್ಕು ಮಾತಾಡ್ದಂಗೆ ಆಯ್ತು. ಅದಕ್ಕೆ ಈ ನಾಟಕ ಚಲೋ ಆಗಲಿ ಅಂತೇಳಿ ನಿಮ್ಮ ಹೊನ್ಯಾಳ ಗ್ರಾಮದ ಆಶೀರ್ವಾದ ನಮ್ಮ ಮೇಲೇನೂ ಇರಲಿ ಅಂತೇಳಿ ಕೇಳ್ಕೊತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.